ನಾನು 3 ತಿಂಗಳನ್ನ ಬಿಗ್ ಬಾಸ್ ಮನ್ಯಾಗಿದ್ದೆ ಅಣ್ಣ. ಸಿಟ್ಯಾಗ್ ಇದ್ದಿದ್ದಿಲ್ಲ. ಆದ್ರೆ ಹಳ್ಳಿನ ಚಲೋ ಅಣ್ಣ. ಆದ್ರೆ ಸಿಟಿನೂ ಬಂದು ಅದೀನಿ. 2 ಒಂದು ಲೆಕ್ಕಕ್ಕೆ ಚಲೋ. ಆದ್ರೆ ಸರ್ ಬಟ್ಟೆ ಏನೇನ್ ಬೇಕು ಎಲ್ಲ ಕೊಟ್ಟಿದ್ರು ನಿಮ್ಗೆ. ಆ ಮೆಮೊರಿ ಹೇಗಿತ್ತು? ಹೇಗ್ ಅನ್ಸ್ತು? ಯಾಕಂದ್ರೆ ಕಂಪ್ಲೀಟ್ ನಿಮ್ಗೆ ಏನ್ ಬೇಕು ಅಷ್ಟನ್ನು ಕೂಡ ಬ್ರಾಂಡೆಡ್ ಐಟಮ್ ಕಳಿಸಿದ್ರು. ಆ ಕ್ಷಣನ ಯಾವ ರೀತಿ ಎಂಜಾಯ್ ಮಾಡಿದ್ರಿ ನೀವು ಅಂತ? ಅದನ್ನು ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ದು ಮರೆಯಲಾದ ಕ್ಷಣ ಅಕ್ಕ. ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ. ಸರ್ ಕೊಡಿಸ್ತೀವಿ ಅಂದ ದಿನಾಗ ಭಾಳ ಖುಷಿಯಾಗಿನಕ. ಅದು ಸುದೀಪ್ ಸರ್ ಕೊಡಿಸಿದ್ರು, ಹಾಕ್ಕೊಂಡೆ, ಖುಷಿ ಆಯ್ತು. ಇದು ಗ್ರ್ಯಾಂಡ್ ಹೊಸ ಅಂಗಿ ಬೇವ, ಇದು ಹೊಸದು ಹೊಲಿಸ್ಕೊಂಡು ನೋಡಿಲಿ. ಇನ್ನು ಇಸ್ತ್ರಿನೂ ಇದಾಗಿಲ್ಲ ಅವ್ರಿಗಿಂತ ಸ್ವಲ್ಪ ಸಿಂಪಲ್ ಆಗಿ ಕಾಣಿಸ್ತಿದ್ರಲ್ಲ, ಅದಕ್ಕೆ ಕೇಳಿ. ಅಕ್ಕ ಸರ್, ಈಗ ನೀವು ಕಿಚ್ಚ ಸರ್ ಜೊತೆ ಕನ್ವರ್ಸೇಷನ್ ಇತ್ತಲ್ಲ ವೀಕೆಂಡ್ ವಿತ್ ಆ ಥರ, ಅದರಲ್ಲಿ ನೀವು ಹೇಳ್ತೀರಾ ಬೇರೆಯವರು ಟ್ರೋಫಿ ತಗೊಂಡು ಹೋಗೋದಕ್ಕೆ, ಟ್ರೋಫಿನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೋದು, ನೀವು ಮಾತಾಡಿದ್ದನ್ನು ತಲೆಯಲ್ಲಿ ತಗೊಂಡು ಹೋಗ್ತೀನಿ ಅಂತ. ಎರಡೂ ತಗೊಂಡು ಹೋಗ್ತಿದ್ದೀರಲ್ಲ ಈಗ. ಅದಕ್ಕೆ ಕರ್ನಾಟಕದ ಜನತೆ ಆಶೀರ್ವಾದ, ಸುದೀಪ್ ಸರ್ ಆಶೀರ್ವಾದ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ. ಎರಡೂ ಒಯ್ಯಾಕತ್ತೀನಿ ಅಂದ್ರೆ ಎಲ್ಲ ನನಗೆ ಕರ್ನಾಟಕದ ಜನತೆ ಕೊಟ್ಟಿರೋ ಭಿಕ್ಷೆ ಅಕ್ಕ. ಸುದೀಪ್ ಸರ್ ಹೇಳಿದ್ದೀನಿ, ಏನನ್ನು ತಗೊಂಡು ಹೋಗ್ತಾ ಇದ್ದೀರಾ? ಅದ ಸುದೀಪ್ ಸರ್ ಶನಿವಾರ ಹೇಳಿರೋ ಮಾತು, ಅವು ನಾವು ಎಲ್ಲಿ ಎಡುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ, ಆ ಮಾತೆಲ್ಲ ತಲೆಯಾಗ ಅದವಕ್ಕ. ನಮ್ಮ ಮುಂದಿನ ಈ ಜೀವನದಾಗ ಏನಾರ ತಪ್ಪಿ ಎಡವಿ ಬಿದ್ದರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರೆ ನಾವು ಹೊಳ್ಳಿ ತಿದ್ಕೊಂತೀವಕ್ಕ ಅಂತೇಳಿ ಹೇಳ್ತೀನಿ. ಹನುಮಂತ್ ಈ ಕಡೆ ಇಲ್ಲಿ ಅಣ್ಣ, ಉತ್ತರ ಕರ್ನಾಟಕ ಪ್ರತಿಬಿಂಬಿಸ್ತಿರುವಂತ ಪ್ರತಿಭೆ ನೀವು. ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು. ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲ ಉತ್ತರ ಕರ್ನಾಟಕದ ಪ್ರತಿಭೆ ತಾವು ಅಂತ. ಉತ್ತರ ಕರ್ನಾಟಕದ ಮಂದಿ ನೀವೇ ರೀ ಮೊದಲು ಗೆದ್ದಿರೋದು. ಹೌದ್ರಿ ಅಣ್ಣ, ಅದ ಖುಷಿ ಆತ್ರಿ ಅಣ್ಣ. ಯಾಕೆಂದ್ರೆ ನಿನ್ನೆ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿರಿ ನಿಮ್ಮ ಅಭಿಮಾನಿಗಳು ಅಂತ. ಊರಿಂದ ಹುಡ್ಕೊಂಡು ಬಂದಿದ್ರು ತುಂಬಾ ಜನ. ಹೌದ್ರಿ. ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ಎಲ್ಲ ನಂಗಾರಿ ಗಿಂಗಾರಿ ಬಾರಿಸಿ ಭಜನೆ ಗಿಜನಿ ಹಾಕ್ಯಾರ ನಮ್ಮೂರಾಗ. ಖುಷಿ ಆಗತ್ತೆ. ಹನುಮಂತ ಅವರೇ, ನಿಮ್ಮ ಮೂಲ ಕಲೆ ಇಲ್ಲಿ, ನಿಮ್ಮ ಮೂಲ ಕಲೆ ಬಂದು ಭಜನೆ. ತುಂಬಾ ಸಂಗೀತ ಕಾರ್ಯಕ್ರಮಗಳು ಕೊಟ್ಟಿದ್ದೀರಾ, ಹಳ್ಳಿಗಳಿಗೆ ಹೋಗಿ ಹಾಡಿದ್ದೀರಾ. ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಒಂದು ಸ್ಟೇಟಸ್ ಚೇಂಜ್ ಆಗಿದೆ ನಿಮಗೆ. ಆ ಪಾಪ್ಯುಲಾರಿಟಿ ನಿಮ್ಗೆ ಏನಾದ್ರು ತಲೆಬಾರ ಅನ್ನಿಸ್ತಾ ಇದೆಯಾ? ಮುಂದಿನ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ. ಏನಕ್ಕಂದ್ರೆ ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ, ಮುಗಿ ಬೀಳ್ತಾರೆ, ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ? ಹ್ಞೂ ರೀ, ರೆಡಿ ಅದೇನ ಅಣ್ಣ, ಹಂಗೇನಿಲ್ರಿ, ಚಲೋ ಇರ್ತೀನಿ. ತ್ರಿವಿಕ್ರಮ್ ಅವರೇ, ನಿಮಗೆ ತ್ರಿವಿಕ್ರಮ್ ಭಾಳ ಖುಷಿ ಪಟ್ಲಕ್ಕ. ಅಳಾಕತ್ತಿದ್ಲು, ಅಳಬೇಡ ಬಂದೀನಿ ಅಂತಂದೆ. ಕಾಸು ತಂದಿದ್ದೀನಿ, ಮದುವೆ ಆಗ್ತೀನಿ, ತಲೆ ಕೆಡ್ಸ್ಕೊಬೇಡ, ಕಪ್ಪೈತೆ. ಗೆದ್ದಿರೋ ಖುಷಿ ಅಲ್ಲಕ್ಕ. ತ್ರಿವಿಕ್ರಮ್ ವೈಲ್ಡ್ ಕಾರ್ಡ್ ಎಂಟ್ರಿ